ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಲೇಔಟ್ನಲ್ಲಿ ಮನೆಗಳ ತೆರವು ಪ್ರಕರಣ ಬಿಜೆಪಿ ಸತ್ಯಶೋಧನಾ ಸಮಿತಿಯಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಸತ್ಯಶೋಧನಾ ಒಂದು ತನಿಖೆಯನ್ನ ಇನ್ನು ಎಸ್ಆರ್ ವಿಶ್ವನಾಥ್ ನೇತೃತ್ವದ ಸತ್ಯಶೋಧನಾ ಸಮಿತಿ ಸುಮಾರು 108 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ಒತ್ತುವರಿ ತೆರವು ಪ್ರಕರಣ ಏನಿತ್ತು, ಈ ಪ್ರಕರಣ ಸದ್ಯಕ್ಕೆ ರಾಜ್ಯಾದ್ಯಂತ ಸದ್ದು ಮಾಡಿದಂತಹ ವಿಚಾರ. ಈ ಒಂದು ಸತ್ಯಶೋಧನಾ ನಿಯೋಗ ಕೂಡ ಅಲ್ಲಿಗೆ ತೆರಳಿ ಹಲವಾರು ದಾಖಲೆಗಳನ್ನು, ಹಲವಾರು ಮಾಹಿತಿಗಳನ್ನು ಕಲೆ ಹಾಕಿತ್ತು. ಯಾರ್ಯಾರು ಎಷ್ಟು ವರ್ಷಗಳಿಂದ ಅಲ್ಲೇ ನೆಲೆಸಿದ್ರು, ಏನೆಲ್ಲ ದಾಖಲಾತಿಗಳಿದೆ, ಏನೆಲ್ಲ ದಾಖಲಾತಿಗಳಿಲ್ಲ, ಜೊತೆಗೆ ಆ ಒಂದು ಜಾಗವನ್ನ ಇದ್ದಕ್ಕಿದ್ದಂತೆ ಎಲ್ಲರೂ ಹೇಳ್ತಾ ಇದ್ರು, ಅಲ್ಲಿ ಇದ್ದಂಥವ್ರು ಹೇಳ್ತಾ ಇದ್ರು ನಮ್ಮ ಹತ್ರ ಈ ಸ್ವತ್ತು ತಗೊಂಡಿದ್ದಾರೆ, ಎಲೆಕ್ಟ್ರಿಸಿಟಿ ಬಿಲ್ಲಿಂದ ಹಿಡಿದು ಎಲ್ಲವೂ ಡಾಕ್ಯುಮೆಂಟ್ಸ್ ಇದೆ, ಆದರೂ ಏಕಾಏಕಿ ಈ ರೀತಿ ತೆರವು ಮಾಡಿಬಿಟ್ರೆ ನಾವು ಹೋಗೋದು ಎಲ್ಲಿ ಎನ್ನುವಂಥ ಪ್ರಶ್ನೆಯನ್ನು ಹೇಳ್ತಾ ಇತ್ತು. ಇನ್ನು ಅವರಿಗೆ ಪರ್ಯಾಯ ಫ್ಲಾಟ್ಗಳನ್ನು ಅಥವಾ ಪರ್ಯಾಯ ಮನೆಗಳನ್ನು ಕೊಡೋದಕ್ಕೆ ಒಂದು ಕಡೆ ಅಲ್ಲಿಯೂ ಸಜ್ಜಾಗಲಾಗಿತ್ತು. ಜೊತೆಗೆ ಈ ಒಂದು ಕೋಗಿಲು ಲೇಔಟ್ ವಿಚಾರಕ್ಕೆ ಕೇರಳ ಸಿಎಂ ಅವರು ಕೂಡ ಎಂಟ್ರಿ ಕೊಟ್ಟಿದ್ರು. ಇದೆಲ್ಲವನ್ನ ನಾವು ಗಮನಿಸಿದ್ವಿ. ಸದ್ಯಕ್ಕೆ ಈ ಒಂದು ಮನೆಗಳ ತೆರವು ಪ್ರಕರಣ ಬಿಜೆಪಿ ಸತ್ಯಶೋಧನಾ ಸಮಿತಿಯಿಂದ ವರದಿಯನ್ನ ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಸಲ್ಲಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾಳವಿಕಾ ಅವಿನಾಶ್ ಅವರು ಕೂಡ ಅಲ್ಲೇ ಇದ್ರು. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಈಗ ಸತ್ಯಶೋಧನಾ ಸಮಿತಿ ವರದಿಯನ್ನ ಸಲ್ಲಿಸಿದೆ. ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ಈ ಒಂದು ಸತ್ಯಶೋಧನಾ ಸಮಿತಿ 108 ಪುಟಗಳ ಮಾಹಿತಿಯನ್ನ ಕಲೆ ಹಾಕಲಾಗಿತ್ತು. ಆ ವರದಿಯನ್ನ ಈಗ ಸಲ್ಲಿಕೆ ಮಾಡಲಾಗಿದೆ. ಇಟ್ಕೊಂಡಾಗದು ಅಧ್ಯಕ್ಷರ ಕೊಟ್ಟಲ್ಲಿ ಬಂದು ತೋರಿಸ್ತೀವಿ. ಏನು ಎಸ್ ಎಲ್ ಡೈರೆಕ್ಟ್ ರೆಡಿ ಮಾಡಿದ್ರೆ ಹೋಗಿ ಗ್ರೀನ್ ಲೈನಲ್ಲಿ ಸೈನ್ ಮಾಡ್ಸ್ಕೊಂತ ಜಾಸ್ತಿ ಹೋದರೆ ಆ ಥರ ಹೋದರೆ ಓಕೆ.